ನಮಸ್ಕಾರ ಸ್ನೇಹಿತರೆ, ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ. ಸಿಲಿಕಾನ್ ಸಿಟಿ ಬೆಂಗಳೂರು ಅಂತಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಒಂದೊಮ್ಮೆ ಇದು ಉದ್ಯಾನ ನಗರಿ ಕೂಡ ಆಗಿತ್ತು. ಬೆಂಗಳೂರು ಬರೀ ಕರ್ನಾಟಕದವರಿಗಷ್ಟೇ ಅಲ್ಲ, ಇಡೀ ಭಾರತದ ಜನರಿಗೆ ಅಚ್ಚುಮೆಚ್ಚು. ಯಾಕೆಂತಂದ್ರೆ ಇದು IT ಹಬ್. ಜೊತೆಗೆ ಇಲ್ಲಿ ಮೂಲ ಸೌಕರ್ಯ ಬಹಳ ಚೆನ್ನಾಗಿದೆ. ಅದಷ್ಟೇ ಅಲ್ಲ, ಇಲ್ಲಿನ ವಾತಾವರಣ ಸಾಕಷ್ಟು ಜನರ ಮನಸೂರೆಗೊಂಡಿದೆ. ಯಾಕೆಂತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಸಿಟಿಗೆ ಹೋಲಿಸಿದ್ರೆ ಇರೋದಿಲ್ಲ, ತುಂಬ ಮಳೆನೂ ಆಗೋದಿಲ್ಲ. ಹಿತಮಿತ ವಾತಾವರಣದಿಂದಾಗಿ ಬೆಂಗಳೂರು ಸಾಕಷ್ಟು ಜನರನ್ನ ಕೈಬೀಸಿ ಕರೀತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಬೇಸಿಗೆಯ ಧಗೆ ಜಾಸ್ತಿ ಆಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಕೂಡ ತೀವ್ರವಾಗಿ ಕಾಡ್ತಾ ಇದೆ. ಇದರ ಮುನ್ಸೂಚನೆ ಸಿಗ್ತಾ ಇರುವಂತಹ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ BWSSB ಒಂದು ನಿರ್ದೇಶನವನ್ನು ಹೊರಡಿಸಿದೆ. ಏನಪ್ಪಾ ಅದು ಅಂತಂದ್ರೆ, ಬೆಂಗಳೂರಿನಲ್ಲಿ ನೀರು ಬಳಕೆ ವಿಚಾರದಲ್ಲಿ ನೀವೇನಾದರೂ ಈ ತಪ್ಪು ಮಾಡಿದ್ರೆ ಬರೋಬ್ಬರಿ 5,000 ದಂಡ ನಿಮಗೆ ಬೀಳಬಹುದು. ಹೌದು, ಈ ಒಂದು ಎಚ್ಚರಿಕೆಯನ್ನ ಬೆಂಗಳೂರಿಗರು ಬಹಳ ಕೇರ್ಫುಲ್ ಆಗಿ ಪಾಲಿಸಬೇಕು. ಏನಪ್ಪಾ ಅಂತಂದ್ರೆ, ಕಳೆದ ವರ್ಷಗಳಲ್ಲಿ ಮತ್ತೆ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಮಳೆಯ ಕೊರತೆ ಇರೋದ್ರಿಂದ ತೀವ್ರ ಬಿಸಿಲಿನಿಂದಾಗಿ ಕುಡಿಯುವ ನೀರಿಗೆ ಬಹಳ ಸಮಸ್ಯೆ ಆಗಿತ್ತು. ಬೆಂಗಳೂರಿನ ಜನ ನೀರಿಗೋಸ್ಕರ ಹಾಹಾಕಾರ ಎಬ್ಬಿಸಿದ್ದು ನೆನಪೇ ಇದೆ. ಈ ಬಾರಿ ಕೂಡ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗುವಂತಹ ಮುನ್ಸೂಚನೆ ಸಿಕ್ಕಿದ್ದು ಪ್ರಾರಂಭದ ಹಂತದಲ್ಲೇ BWSSB ಎಚ್ಚೆತ್ತುಕೊಂಡಿದೆ. ಬೆಂಗಳೂರು ಮಹಾನಗರದಲ್ಲಿ ಖಾಯಂ ಆಗಿ ವಾಸಿಸುವಂತಹ ಹಾಗೆ ಬಂದು ಹೋಗುವವರ ಅಂದ್ರೆ ಭೇಟಿ ಕೊಡೋರ ಸಂಖ್ಯೆ ಸುಮಾರು ಈಗ 1,40,00,000 ಜನಸಂಖ್ಯೆ ಇದೆಯಂತೆ. ಇಷ್ಟು ಜನರಿಗೆ ಕುಡಿಯೋ ನೀರಿನ ಅನುಕೂಲ ಮಾಡಿಕೊಡ್ಬೇಕು ಅಂತಂದ್ರೆ ಅದು ತಮಾಷೆ ವಿಷಯ ಅಲ್ಲ. ಹಾಗಾಗಿ ಇಲ್ಲಿ ಸರ್ಕಾರ ಏನೆಲ್ಲ ಅನುಕೂಲಗಳನ್ನ ಮಾಡಬೇಕು, ಅದರ ಜೊತೆಗೆ ನಾಗರಿಕರಾದ ನಾವು ಕೂಡ ಕೆಲವೊಂದು ವಿಷಯಗಳನ್ನ ಪಾಲಿಸಲೇಬೇಕು. ಎಲ್ಲ ಕಡೆ ಮಳೆ ನೀರಿನ ಕೊರತೆ ಕೂಡ ಜಾಸ್ತಿಯಾಗಿದೆ, ಅಂತರ್ಜಲ ಕೂಡ ಕುಸಿದಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ನೀರನ್ನ ಪೋಲು ಮಾಡೋ ಬದಲು ನೀರಿನ ಪೋಲನ್ನು ತಡೆಗಟ್ಟುವಂತಹ ಅವಶ್ಯಕತೆಯನ್ನ ನಾವೆಲ್ಲರೂ ಕೂಡ ಮನಗಾಣಲೇಬೇಕು. ಹಾಗಾಗಿ ಕುಡಿಯುವ ನೀರನ್ನ ಮಿತವಾಗಿ ಬಳಸಬೇಕು ಅಂತ ಹೇಳಿ BWSSB ಕೇಳ್ಕೊಂಡಿದೆ. ಅಕಸ್ಮಾತ್ ಕುಡಿಯೋ ನೀರನ್ನ ಪೋಲು ಮಾಡಿದ್ರೆ ಈಗಾಗಲೇ ಹೇಳಿರೋ ಹಾಗೆ ಬರೋಬ್ಬರಿ 5,000 ರೂಪಾಯಿ ದಂಡ ಕಟ್ಟಬೇಕಾಗತ್ತೆ. ಎಚ್ಚರಿಕೆ. ಇನ್ನು ಕುಡಿಯೋ ನೀರನ್ನ ನೀವೇನಾದರೂ ನಿಮ್ಮ ಮನೆಯ ವಾಹನವನ್ನ ಸ್ವಚ್ಛ ಮಾಡೋದಕ್ಕೆ, ಕೈತೋಟಕ್ಕೆ, ಕಟ್ಟಡಗಳ ನಿರ್ಮಾಣಕ್ಕೆ ಮತ್ತೆ ಮನರಂಜನೆಯ ಉದ್ದೇಶಕ್ಕೆ ಅಂದ್ರೆ ಕಾರಂಜಿಗಳಲ್ಲಿ ಬಳಸಿದ್ರೆ, ಹಾಗೆ ಸಿನಿಮಾ ಮಂದಿರಗಳಲ್ಲಿ, ಮಾಲ್ಗಳಲ್ಲಿ ಕುಡಿಯೋ ನೀರಿನ ಹೊರತಾಗಿ ಬೇರೆ ಯಾವುದಾದ್ರೂ ಕಾರಣಕ್ಕೆ ನೀವು ಅನಗತ್ಯ ಪೋಲ್ ಮಾಡಿದ್ರೆ, ರಸ್ತೆ ನಿರ್ಮಾಣಕ್ಕೆ, ಈ ಎಲ್ಲದಕ್ಕೂ ಕೂಡ ಅನವಶ್ಯಕವಾಗಿ ಕುಡಿಯೋ ನೀರನ್ನ ಬಳಸಬೇಡಿ ಅಂತ ಹೇಳಿ ಸೂಚನೆಯನ್ನ ಹೊರಡಿಸಿದ್ದಾರೆ. ಅಕಸ್ಮಾತ್ ಈ ಸೂಚನೆಯನ್ನ ಉಲ್ಲಂಘನೆ ಮಾಡಿದ್ರೆ ಡೋಂಟ್ ಕೇರ್ ಈ ಸೂಚನೆಗೆ ಅಂತ ನೀವೇನಾದರೂ ಹೇಳೋದಾಗಿದ್ರೆ 5,000 ರೂಪಾಯಿ ಜೊತೆಗೆ ಹೆಚ್ಚುವರಿಯಾಗಿ 500 ರೂಪಾಯಿ ಪ್ರತಿದಿನದಂತೆ, ಅಂದ್ರೆ ಒಂದು ಸಲಕ್ಕೆ 5,000 ರೂಪಾಯಿ ಮತ್ತೆ ಪ್ರತಿದಿನದಂತೆ 500 ರೂಪಾಯಿ ಈ ದಂಡ ಹೆಚ್ಚಾಗ್ತಾನೆ ಇರುತ್ತೆ. ಹಾಗಾಗಿ 5,500 ರೂಪಾಯಿ, 6,000 ರೂಪಾಯಿ, 7,000 ರೂಪಾಯಿ ಹೀಗೆ ದಿನದಿಂದ ದಿನಕ್ಕೆ ದಂಡ ಹೆಚ್ಚಾಗೋದು ನಿಮಗೆ ಬೇಕಾ? ಬೇಡಪ್ಪ. ನೀರು ಎಲ್ಲರಿಗೂ ಕೂಡ ಮುಖ್ಯ. ಹಾಗಾಗಿ ನಾವು ಪೋಲ್ ಮಾಡಲ್ಲ ಅಂತ ಹೇಳಿ ನೀವು ಜವಾಬ್ದಾರಿಯುತ ನಾಗರಿಕರಾಗಿ ಕುಡಿಯೋ ನೀರನ್ನ ಪೋಲು ಮಾಡದೆ ಹಿತಮಿತವಾಗಿ ಬಳಸ್ತೀರಾ? ಅದು ನಿಮಗೆ ಬಿಟ್ಟಿರೋವಂಥದ್ದು. ಸೊ ನಾಗರಿಕರಾಗಿ ನಮ್ಮೆಲ್ಲರ ಕರ್ತವ್ಯ ಏನಪ್ಪಾ ಅಂತಂದ್ರೆ, ನ್ಯೂಸ್ ಇನ್ಫೋ ಮಾಸ್ಟರ್ ಮುಖಾಂತರ ನಾವೆಲ್ಲರೂ ನಿಮಗೆ ಕಳಕಳಿಯ ಪ್ರಾರ್ಥನೆ ಏನು ಮಾಡ್ಕೊಳ್ತೀವಿ ಅಂತಂದ್ರೆ, ಕುಡಿಯೋ ನೀರನ್ನ ಹಿತಮಿತವಾಗಿ ಬಳಸಿ. ನೀರು ಎಲ್ಲರ ಒಂದು ಸಂಪನ್ಮೂಲ. ಹಾಗಾಗಿ ನಮಗೂ ಇದು ಅಷ್ಟೇ ಅಗತ್ಯ, ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅಷ್ಟೇ ಅಗತ್ಯ. ಹಾಗೆ ನಮ್ಮ ಜೊತೆಗೆ ಇತರ ಜಲಚರಗಳು, ಪ್ರಾಣಿ ಪಕ್ಷಿಗಳು ಕೂಡ ಇವೆ, ಅವುಗಳಿಗೂ ಕೂಡ ನೀರು ಅಗತ್ಯ. ಹಾಗಾಗಿ ಮನುಷ್ಯರಾಗಿ ನಾವು ನೀರನ್ನ ಹಿತಮಿತವಾಗಿ ಬಳಸೋಣ. ಏನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.